ನನಗೆ ರಾಜಕಾರಣದ ಬಗ್ಗೆ ಗೊತ್ತಿಲ್ಲ. ರಾಜಕಾರಣಕ್ಕೆ ಸದ್ಯಕ್ಕೆ ಬರೋದೂ ಇಲ್ಲ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಕನಸುಗಳನ್ನ ಹೊತ್ತಿದ್ದೇನೆ. ಅದರ ಸಲುವಾಗಿ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿ ಮೈಸೂರಿನಿಂದ ಸ್ಪರ್ಧೆ ಮಾಡುವ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ ಡಾಲಿ ಧನಂಜಯ್. ಶ್ರೀರಂಗಪಟ್ಟಣದಲ್ಲಿ ನಟ ಡಾಲಿ ಧನಂಜಯ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಯಾವುದೇ ಕೆಲಸ ಮಾಡಬೇಕಾದ್ರೂ 100% ಎಫರ್ಟ್ ಹಾಕಬೇಕು. ನನಗೆ ಸಿನಿಮಾ ಜನರ ಪ್ರೀತಿ ಸಿಕ್ಕಿರೋದೇ ದೊಡ್ಡದು. ಸಿನಿಮಾದಲ್ಲಿ ಇನ್ನೂ ತುಂಬಾ ಕೆಲಸ ಮಾಡೋದಿದೆ. ಸದ್ಯಕ್ಕೆ ಅದರ ಕಡೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಿಜವಾಗಿಯೂ ಇದರ ಬಗ್ಗೆ ಯಾವುದ್ರ ಬಗ್ಗೆ ಕೂಡ ಅಂದ್ರೆ ನನಗೆ ರಾಜಕಾರಣದ ಬಗ್ಗೆ ಒಂಚೂರು ಮಾಹಿತಿ ಇಲ್ಲ. ಯಾರಾದರೂ ಹೇಳಿದಾರಾ ಇವನನ್ನ ಸಿನಿಮಾದಿಂದ ಆಚೆ ಕಳಿಸಿ ಅಂತ, ಅಥವಾ ನಾನು ಸಿನಿಮಾ ಮಾಡ್ತೇನೆ, ನನ್ನದು ಇಲ್ಲಿ ನನಗೆ ಕನಸಿರುವಂಥದ್ದು ಸಿನಿಮಾ ಬಗ್ಗೆ, ಹಾಗಾಗಿ ಆ ಒಂದು ಕೆಲಸವನ್ನ ನಾನು ಮಾಡ್ತೇನೆ. ನಟನಾಗಿ ತುಂಬಾ ಕನಸು ಕಟ್ಕೊಂಡು ಈ ಫೀಲ್ಡ್ಗೆ ಬಂದಿದ್ದೀನಿ. ನಟನಾಗಿ ನಿರ್ಮಾಪಕನಾಗಿ ಕೆಲಸ ಮಾಡಬಹುದಲ್ಲ. ಯಾವುದೇ ಆಹ್ವಾನ ಕೂಡ ನನಗೆ ಬಂದಿಲ್ಲ. ಲಿಟ್ಕರ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ನನಗೆ ಖುಷಿ ಇದೆ. ಸಾವಿರಾರು ಬಡ ಕುಟುಂಬಗಳು ಇದೆ. ಆ ಒಂದು ಕಾರಣಕ್ಕೆ ನಾನು ಒಪ್ಕೊಂಡೆ ಅಷ್ಟೇ. ರಾಜಕಾರಣದ ಬಗ್ಗೆ ಒಲವಿಲ್ಲ ಅಂತ ಹೇಳಿ ನಟ ಡಾಲಿ ಧನಂಜಯ್ ಹೇಳಿದ್ದಾರೆ. ಅಲ್ಲಿ ಇದಕ್ಕೆಲ್ಲ ಆನ್ಸರ್ ನೀವೇ ಹೇಳಬೇಕು. ಯಾಕೆಂದರೆ ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ. ನಾನು ಹೋಗಿ ಅಲ್ಲಿಂದ 3 ದಿನಕ್ಕೆ ಬರೋಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು. ಸೊ ನೀವೇ ಹೇಳಬೇಕು. ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ, ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ 100% ಹಾಕಬೇಕು, ಅದರಲ್ಲೇ ಮುಳುಗಬೇಕು. ಯಾವುದಕ್ಕೆ ಎಂಟ್ರಾದರೂ ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋನು ನಾನು. ಸೊ ಹಾಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು. ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ, ಇನ್ನೂ ತುಂಬ ಅಚೀವ್ ಮಾಡೋದಿದೆ. ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆನೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ. ಯಾರಾದರೂ ಹೇಳಿದಾರ ನಿಮಗೆ ಸಿನಿಮಾದಿಂದ ಇವ್ನು ಆಚೆ ಕಳಿಸಿ ಅಂತ? ಇಲ್ಲ, ಸಿನಿಮಾ ಮಾಡ್ತೀನಿ. ನಾನು ಸಿನಿಮಾ ಮಾಡೋಕ್ಕೆ ನಂದು ಒಂದಿಷ್ಟು ಕನಸುಗಳಿರುತ್ತಲ್ವ. ತುಂಬ ಕನಸು ಕಟ್ಕೊಂಡು ನಟನಾಗಿ ತುಂಬ ಕನಸು ಕಟ್ಕೊಂಡು ಬಂದೀನಿ. ಸೊ ನಟನಾಗಿ, ನಿರ್ಮಾಪಕನಾಗಿ, ನನ್ನ ಚಿತ್ರರಂಗ ಆ್ಯಂಡ್ ಸಿನಿಮಾದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ಬೋದಲ್ಲ.